ಅನಿಕೇತನ ವಿಶೇಷದಲ್ಲಿ ವಿಶೇಷವಾದ ವಿಡಿಯೋ ಮಾಡೋದಕ್ಕೆ ಊರೂರು ಸುತ್ತಾ ಇದೆ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಆ ಎಕ್ಸ್ಪ್ಲೋರ್ ಮಾಡೋ ಟೈಮಲ್ಲಿ ನನ್ನ ಕಣ್ಣಿಗೆ ಒಂದು ವಿಶೇಷವಾದ ವಸ್ತು ಸಿಕ್ಕಿದೆ. ಆ ವಿಶೇಷವಾದ ವಸ್ತುನ ತಯಾರು ಮಾಡೋಂಥ ವಿಶೇಷವಾದ ಜನ ಇದ್ದಾರೆ. ಬನ್ನಿ ತೋರಿಸ್ತೀನಿ ಯಾವುದು ಅಂತ. ಎಷ್ಟು ಜನ ಗೊತ್ತಾಯ್ತು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಪೊರ್ಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೋ ಕಾಲ್ಡ್ ಪೊರ್ಕೆ ಅಂತ ಅಂದ್ಬಿಟ್ಟು ನಾವು ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡೋದಿಕ್ ಆಗೋದಿಲ್ಲ ಅಲ್ವಾ. ಕಸನ ಗುಡ್ಸಿ ಬಿಸಾಕೋದಿಕ್ಕಿದಿಲ್ಲ ಅಂದ್ರೆ ಆಗುತ್ತಾ? ಅರ್ಥ ಆಯ್ತು ಅನ್ಸುತ್ತೆ. ಆದ್ರೆ ಇದು ಇವಾಗ ಎಷ್ಟೊಂದು ಸಿಟಿ ಕಡೆ ಕಣ್ಮರೆ ಆಗೋಟೋಗ್ಬಿಟ್ಟಿದೆ. ಇದು ಲಕ್ಷ್ಮಿ ಅಂತ ಕೂಡ ಕರೀತಾರೆ. ಕಾಡಲ್ಲಿ ಹೋಗಿ ಕೊಯ್ದು ಒಣಗಿಸಿ 15 ದಿನದ ಒಣಗಿಸಿ ಇವಾಗ ಉದುರಿಸ್ತಾ ಇರೋದು. ಹೌದಾ? ಇದ್ರ ಹೆಸರೇನು? ಪೊರ್ಕೆ ಅಲ್ಲ, ಇದಕ್ಕೊಂದು ಕಡ್ಡಿಗೆ ಹೆಸರಿದೆ, ಹಂಚಿಕಡ್ಡಿ. ಹಂಚಿಕಡ್ಡಿ ಇದು ಕಾಡಲ್ಲೇ ಬೆಳೆಯೋದು. ಕಾಡಲ್ಲೇ ಬೆಳೆಯೋದಾ? ನಾವು 3-4 ಕಿಲೋಮೀಟರ್ ಹೋಗ್ಬೇಕು. ಒಂದೇ ಹತ್ರ ಇರಲ್ಲ. 3-4 ಕಿಲೋಮೀಟರ್. ನಾವು ಸಿಟಿಲಿ ತುಂಬಾ ದೃಷ್ಟಿ ತೆಗಿಯಕ್ ಬಳಸ್ತೀವಿ ಹಂಚಿಕಡ್ಡಿನ. ಮಕ್ಳಿಗೆ ದೃಷ್ಟಿಯಾಗಿದ್ರೆ ಹಿಂಗ್ ಹಿಡ್ದು ದೃಷ್ಟಿ ಮಾಡ್ಕೊಂಡು ನಾವು ಅಂತ ಸುಡ್ತಾರೆ. ಆ ಕಡ್ಡಿ ಸುಟ್ಟಷ್ಟು ದೃಷ್ಟಿನೂ ಸುಟ್ಟೋಗುತ್ತೆ ಅಂತ ಅಂದ್ಬಿಟ್ಟು ನಮ್ಗೆ ಕೊಡಿ, ಹೈಫೈ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಅನಿಕೇತನದಿಂದ ಬಂದಿರುವಂತಹ ಪೊರ್ಕೆ ವಿಶೇಷ. ಓಕೆನಾ? ಪೊರ್ಕೆನ್ ಯಾರಾದ್ರೂ ಪೊರ್ಕೆ ಅಂತ ಹೇಳಿದ್ರೆ ಅಂತವ್ರಿಗೆಲ್ಲ ಹೇಳಿ, ಪೊರ್ಕೆಯಿಂದನೂ ಒಳ್ಳೆ ಕೆಲಸ ಆಗುತ್ತೆ. ಅದಕ್ಕೇನೆ ಪೊರ್ಕೆನ ಲಕ್ಷ್ಮಿ ಸಮಾನವಾಗಿ ನೋಡುವಂಥದ್ದು. ಅನಿಕೇತನ ಯೂಟ್ಯೂಬ್ ಚಾನಲ್ ನೋಡಿ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ.